ನಗೋದೇ ಆಸ್ತಿ ಅಂದಮೇಲೆ ನಗ್ತಾ ಇರೋಣ ಜಾಸ್ತಿ. ಯಾರಿಗೆಲ್ಲ ಬಿಸಿ ಬಿಸಿ ಮುದ್ದೆ ಊಟ ಮಾಡಬೇಕು ಅಂತಂದೇಳಿ ಇಷ್ಟ. ಹಾಗಾದರೆ ನಾನು ಬಿಸಿ ಮುದ್ದೆ ಮತ್ತು ಬೆಂಡೆಕಾಯಿ ಹುಳಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ಹೀಗೆ ಬಿಸಿ ಬಿಸಿಯಾದ ರಾಗಿ ಮುದ್ದೆ, ಬಿಸಿ ಬಿಸಿಯಾದ ಬೆಂಡೆಕಾಯಿ ಹುಳಿ ಇದನ್ನು ನಾನು ಊಟಕ್ಕೆ ರೆಡಿ ಮಾಡಿರಲಿಲ್ಲ, ಟಿಫಿನಿಗೆ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂತು. ಹಾಗೆ ಚೆನ್ನಾಗಿ ಬಂದ ಮೇಲೆ ನಿಮಗೂ ತೋರಿಸ್ಬೇಕಲ್ಲ ಈ ರೆಸಿಪಿನ, ಅದಕ್ಕೆ ತೋರಿಸೋಣ ಅಂತ. ಈಗ ಮೊದಲಿಗೆ ಒಂದು ಫ್ರೀ ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು. ಇದು ತೇವಾಂಶ ಹೋಗೋವರೆಗೂ ಬಿಟ್ಟು ಆಮೇಲೆ ನಾನು ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಂಡೆಕಾಯಿ ಹುಳಿ ಆಗಿದ್ದರಿಂದ ಬೆಂಡೆಕಾಯಿ ರಾತ್ರಿನೇ ಚೆನ್ನಾಗಿ ತೊಳೆದು ಇಟ್ಬಿಟ್ಟು ಒಂದು ಬಟ್ಟೆ ಹಾಕಿ ಆರಿಸ್ಲಿಕ್ಕೆ ಹಾಕಿದ್ದೆ. ಈಗ ಅದು ಬೆಳಿಗ್ಗೆ ಕಟ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಜೊಲ್ಲೆಲ್ಲ ಬಿಡೋದಿಲ್ಲ. ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಹುಳಿ ಈ ಥರದ್ದು ಏನಾರ ಮಾಡೋದಾದರೆ ನಾನು ರಾತ್ರಿನೇ ತೊಳೆದು ಇಟ್ಕೊಂಡಿರ್ತೀನಿ. ಈಗ ಪಾತ್ರೆದ ತೇವಾಂಶ ಎಲ್ಲ ಹೋಗಿತ್ತು. ನಾನು ಈಗ ಚಿಕ್ಕದಾಗಿ ಈ ಥರ ಬೆಂಡೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಗಾಲಿ. ಇದನ್ನು ಈಗ ಚೆನ್ನಾಗಿ ಫ್ರೈ ಆಗಬೇಕಿದು. ಫ್ರೈ ಆಯಿತು ಅಂತಂದರೆ ಇದಕ್ಕೆ ನಾನು ಏನೇನು ಮಸಾಲ ಹಾಕೋಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಮಧ್ಯೆ ಎಣ್ಣೆ ಹಾಕಿ, ಎಣ್ಣೆ ಯಾವಾಗ ಬೇಕು ಅನಿಸುತ್ತೆ ಗೊತ್ತಾಗತ್ತಲ್ಲ ನಿಮಗೆ, ಆವಾಗ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇರಬೇಕು. ಇವಾಗ ಚೆನ್ನಾಗಿ ಫ್ರೈ ಆಯಿತು. ಇದನ್ನು ಒಂದು ಕಡೆ ಎತ್ತಿಡ್ಕೊಂಡು ಈಗ ಹುಳಿ ಮಾಡಲಿಕ್ಕೆ ಒಂದು ಪಾತ್ರೆ ತಗೊಂಡಿದ್ದೀನಿ ನೋಡಿ ನಾನು. ಈ ಪಾತ್ರೆ ತೇವಾಂಶ ಹೋದ್ಮೇಲೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಊಟದ ಅನುಸಾರವಾಗಿ ಅಥವಾ ನೀವು ಎಷ್ಟು ಮಂದಿ ಇದ್ದೀರಿ ನೋಡಿಕೊಂಡು ಹಾಕ್ಕೊಳ್ರಿ. ನಾನು ಇಲ್ಲಿ 3 ಜನಕ್ಕೆ ಮಾಡೋದಲ್ಲ, ನಾನು ಫಿಕ್ಸು 1 ಸ್ಪೂನ್ ಆಯಿಲ್ ಅಂತಂದು ಹೇಳಿ ನಾನು ಲೆಕ್ಕ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ನಾನಿಲ್ಲಿ ಕುಸುಬಿ ಎಣ್ಣೆ ಬಳಸಿದ್ದೀನಿ. ಇದು ಎಣ್ಣೆ ಕಾಯ್ತು. ಇವಾಗ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅವು ಚಟಪಟ ಅಂತಂದು ಹೇಳಿ ಸಿಡಿಬೇಕು. ನಾನು ಬೆಳ್ಳುಳ್ಳಿನ ಸುಲ್ಕೊಂಡು ಒಂದು 2 ಸಣ್ಣ ಗಡ್ಡೆ ಅಷ್ಟನ್ನು ನಾನು ಬಿಚ್ಕೊಂಡು ಅದನ್ನು ಸಿಪ್ಪೆ ತೆಗೆದು ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇವು ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ, ಕರಿಬೇವು ಹಾಕೋಬೇಕು. ಈ ಹುಳಿ ಮಾಡೋದು ತುಂಬ ಸಿಂಪಲ್ಲಾಗಿದೆ. ಹಾಗೆ ನಾವು ಹೇಳ್ತಾ ಇರಬೇಕಾದ್ರೆ ರೆಸಿಪಿ ತೋರಿಸ್ಬೇಕಾದ್ರೆ ಲಾಂಗ್ ಅನಿಸುತ್ತೆ. ಬಟ್ ಪಟಾಪಟ್ ಅಂತಂದು ಹೇಳಿ ಮಾಡ್ಕೊಂಡು ಬಿಡ್ಬೋದು. ಅಡುಗೆ ಮಾಡೋರಿಗೆಲ್ಲ ಒಂದು 2 ನಿಮಿಷದಲ್ಲೆಲ್ಲ ಮಾಡಿಬಿಡ್ತಾರೆ. ಬೆಂಡೆಕಾಯಿ ಹುರಿದು ಇಟ್ಕೊಂಡಿದ್ರೆ 2 ನಿಮಿಷದಲ್ಲಿ ಒಗ್ಗರಣೆ ಕೊಟ್ಕೊಂಡ್ಬಿಡ್ಬೋದು. ಇದು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಗ್ಯಾಸ್ ಸ್ಟವ್ನ ಬಂದ್ ಮಾಡಿಡ್ಕೋಬೇಕು. ಈಗ ಇದಕ್ಕೆ ಮಸಾಲ ಹಾಕಬೇಕು. ಇದು ಸ್ವಲ್ಪ ಬಿಸಿ ಇದ್ದಾಗನೇ ಹಾಕಿದ್ರೆ ಚಲೋ. ಗ್ಯಾಸ್ ಸ್ಟವ್ ಆನ್ ಇದ್ದರೆ ಎಲ್ಲ ಹೊತ್ತು ಬಿಡ್ತಾವೆ. ಈಗ ಇದಕ್ಕೆ ನಾನು ಅರಿಶಿನ, ಸ್ವಲ್ಪ ಅಚ್ಚಕಾರದ ಪುಡಿ, 2 ಸ್ಪೂನ್ ಅಷ್ಟು ಅಚ್ಚಕಾರ ಪುಡಿ ಹಾಕಿದ್ದೀನಿ. ಮತ್ತು ಬೆಂಡೆಕಾಯಿ ಹುಳಿ ಇದು ಖಾರ ಇದ್ರೂ ಚೆನ್ನಾಗಿರ್ತೈತಿ. ನೀವು ನೋಡ್ಕೊಂಡು ನಿಮ್ಮ ಖಾರಕ್ಕೆ ಅನುಸಾರವಾಗಿ ನೀವು ಹಾಕೋರಿ. ಆಮೇಲೆ ಮತ್ತು ನಾನು ಸ್ವಲ್ಪ ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರನ್ನು ಸ್ವಲ್ಪ ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಬೆಂಡೆಕಾಯಿ ಹುಳಿ ಆಗಿದ್ದರಿಂದ ಹುಳಿ ಮುಂದಿರಬೇಕು. ನಾನು ಮೊದಲೇ ಸ್ವಲ್ಪ ಬೆಂಡೆಕಾಯಿ ಹುರಿತಿರ್ಬೇಕಾದ್ರೆ ಹುಣಸೆಹಣ್ಣು ಎಣ್ಣೆ ಹಾಕ್ಕೊಂಡಿದ್ದೆ. ಅದು ಒಂದು 2 ನಿಂಬೆಹಣ್ಣಿನ ಗಾತ್ರದಾದ್ರೂ ಓಕೆ. ನಾವು ಇದು ಬೆಂಡೆಕಾಯಿ ಹುಳಿ ಅಂದಮೇಲೆ ಒಂದು ಸ್ವಲ್ಪ ಹುಳಿ ಮುಂದೆನೇ ಇರಬೇಕು ಆ್ಯಕ್ಚುಲಿ ಅದು, ಮತ್ತು ಹುಳಿನೂ ಚೆನ್ನಾಗಿರ್ತೈತಿ. ನಾನು ಇಷ್ಟು ಇದ್ರಲ್ಲಿ ನೋಡಿರಿ, ಒಂದು ಅರ್ಧ ಮುಕ್ಕಾಲು ಬಟ್ಲಲ್ಲಿ ಒಂದು ಸ್ವಲ್ಪ ಬಿಡ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡೆ ನಾನು. ನಿಮಗೊಂದು ಅಂದಾಜು ಸಿಗುತ್ತೆ. ಒಂದು 2 ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ತಗೋಬೇಕು. ಇವಾಗ ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಇದು ಚೆನ್ನಾಗಿ ಕುದಿತಿರ್ಬೇಕಾದ್ರೆ ಈಗ ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನೆಲ್ಲ ಇದ್ರಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಿ ಫ್ರೈ ಆಗಬೇಕು. ಈ ಥರ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಬಿಟ್ಟು ನೀವು ಇದಕ್ಕೆ ನೀರು ಸೇರಿಸ್ಕೊಡ್ರಿ. ಅಂದರೆ ಎಷ್ಟು ಕ್ವಾಂಟಿಟಿ ಬೇಕಾಗುತ್ತೆ ಅಂತಂದು ಹೇಳಿ. ನಾನು 3 ಜನ ಇದ್ದೀವಿ. ಅನ್ನಕ್ಕೆ ಮತ್ತು ಮುದ್ದೆಗೆ ಎಷ್ಟು ಬೇಕು ನೋಡಿ ಅಷ್ಟು 2 ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಈಗ ಇದು ಕುದೀತಾ ಇದೆ ನೋಡಿರಿ. ಕುದೀತಾ ಇರಬೇಕಾದ್ರೆ ನಾನು ಒಂದು ಫ್ರೆಶ್ ಇರೋದು ಕೊಬ್ಬರಿನ ಹೆಚ್ಚಿಬಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿಲ್ಲ, ಅದನ್ನು ರುಬ್ಬಿಡ್ಕೊಂಡಿದ್ದೆ ಕೊಬ್ಬರಿನ, ಕಾಯಿ ತುರಿನ. ಅದನ್ನು ಈಗ ಅದಕ್ಕೆ ಹಾಕ್ತಾಯಿದ್ದೀನಿ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಚೆನ್ನಾಗಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಒಂದು ಸ್ವಲ್ಪ ಹಾಕಿಬಿಟ್ರೆ ಅಲ್ಲಿಗೆ ಬೆಂಡೆಕಾಯಿ ಹುಳಿ ರೆಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವೊಂದು ಸಲ ಮಾಡ್ಕೊಂಡು ತಿನ್ನಿರಿ. ಹೇಗಿತ್ತು ಇದು ಅಂತಂದೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಬರೀ ಮುದ್ದೆಗಷ್ಟೇ ಅಲ್ಲ, ಅನ್ನಕ್ಕೂ ಕೂಡ ತುಂಬ ಟೇಸ್ಟಾಗಿರ್ತೈತಿ. ಮತ್ತು ಬೇಳೆ ಸಾರು ಅದೆಲ್ಲ ಮಾಡಿಕೊಂಡು ಅದೇ ಊಟ ಮಾಡಿದಾಗೆ ಅಯ್ಯೋ ಚೇಂಜ್ ಬೇಕು ಅಂದಾಗೆಲ್ಲ ಈ ಥರದ್ದೆಲ್ಲ ಒಂದು ಬೆಂಡೆಕಾಯಿ ಹುಳಿನೆಲ್ಲ ಮಾಡ್ಕೋಬೋದು ಫ್ರೆಂಡ್ಸ್. ಲಾಸ್ಟ್ ಈಗ ಕುದೀತಾ ಇದೆ ನೋಡಿರಿ. ಈಗ ಕ್ಲೋಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ಇದನ್ನ ಸೈಡ್ ಎತ್ತಿಡ್ಕೊಂಡು ಈಗ ಒಂದು ದಪ್ಪ ತಳದ ಪಾತ್ರೆ ತೊಗೊಂಡಿದ್ದೀನಿ ನಾನು, ಸ್ಟೀಲಿಂದ. ಈಗ ಇದಕ್ಕೆ ನಾನು 3 ಲೋಟ 3 ಕಾಲಷ್ಟು ಲೋಟ ನೀರು ಹಾಕೋತೀನಿ. ಅಂದರೆ ಒಂದು ಅಳತೆ ಮೇಲೆ ಮಾಡಿದರೆ ನಿಮಗೆ ಮುದ್ದೆ ಕರೆಕ್ಟಾಗಿ ಬರುತ್ತೆ. ನಮಗೆಲ್ಲ ಅಭ್ಯಾಸ ಇರುತ್ತಲ್ಲ, ನಮಗೆ ಗೊತ್ತಿರುತ್ತೆ ಒಂದು ಹಾಗೆ
ಅಂದಾಜು ಮೇಲೆ ಹಾಕ್ಕೊಂಡು ಮಾಡ್ತೀವಿ ನಾವು. ಈಗ ನಾನು ಇದನ್ನು ನೋಡಿರಿ, ನಾನು ಇಲ್ಲಿ 3 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ಕಡಿಮೆ ಅನ್ನಿಸ್ತು, ಅದಕ್ಕೆ ನಾನು ಇದನ್ನು ನಿಮಗೆ ಅಳತೆ ತೋರಿಸೋ ಸಂಬಂಧ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ, ಒಂದು 1/4 ಭಾಗಕ್ಕಿಂತ ಕಡಿಮೆ ಹಾಕ್ಕೊಂಡಿದ್ದೀನಿ. ನಾನು ಏನು ಮಾಡ್ತೀನಿ, ಪಾತ್ರೆನೇ ತೊಗೊಂಡ್ಬಿಟ್ಟು ನೀರು ಅಳತೆ ತೊಗೊಂಡು ಈಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕೋಣ. ಮತ್ತು ಏನಂತಂದರೆ ಈ ನೀರು ಸ್ವಲ್ಪ ಚೆನ್ನಾಗಿ ಕುದಿ ಬರ್ತತಿ ಅನ್ನೋಕ್ಕಿಂತ ಮುಂಚೆ ನಾವೇನು ಮಾಡಬೇಕಂತಂದರೆ ಸ್ವಲ್ಪ ರಾಗಿ ಹಿಟ್ಟನ್ನು ಇದಕ್ಕೆ ನೀರಲ್ಲಿ ಸುಮ್ಮನೆ ಹಾಕಿ ಕೈ ಬಿಡೋಣ. ಅದು ಆಟೋಮೆಟಿಕ್ ಅದೇ ಚೆನ್ನಾಗಿ ಗಂಜಿ ಆಗುತ್ತೆ. ಅಂದರೆ ಈ ಮೆಥಡ್ದಿಂದ ಏನಂದರೆ ಇದು ಮುದ್ದೆ ಗಂಟಾಗಂಗಿಲ್ಲ. ನೋಡಿರಿ, ನಾನು ಇವಾಗ ಹಾಕ್ತಾಯಿದ್ದೇನಲ್ಲ, ಈ ಥರ ಹಾಕಿ ಕೈ ಬಿಡೋಣ. ಇದು ಚೆನ್ನಾಗಿ ಕುದಿ ಬಂದಾಗ ಇದೇನು ಗಂಟಾಗಂಗಿಲ್ಲ, ಏನಿಲ್ಲ. ಆವಾಗ ನಾವು ಮತ್ತೆ ಹಿಟ್ಟು ಹಾಕಬೇಕು. ಫ್ರೆಂಡ್ಸ್, ನೀವೆಲ್ಲ ಸ್ಟಾರ್ಟಿಂಗ್ ಇದ್ದರೆ ಮಾಡೇ ಇರಲಿಲ್ಲ ಮುದ್ದೆ, ಇವಾಗ ನೋಡಿ ಮಾಡ್ತಾಯಿದ್ದೀರಿ ಅಂತಂದರೆ ಈ ನೀರಿಗೆ 1 ಸ್ಪೂನ್ ತುಪ್ಪ ಹಾಕೊಂಡ್ರು ಕೂಡ ಗಂಟಾಗಂಗಿಲ್ಲ, ಸಾಫ್ಟಾಗಿ ಬರ್ತೈತಿ. ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಈಗ ನಾನು ನೋಡಿರಿ, ನೀರು ಕುದೀತಾ ಇತ್ತು. ನಾನು ಈ ಸ್ಪೂನ್ ತೊಗೊಂಡಿದ್ದೆನಲ್ಲ, ಈ ಸ್ಪೂನಲ್ಲಿ ನಾನು ಕರೆಕ್ಟಾಗಿ 3-3.5 ಸ್ಪೂನ್ ಹಾಕ್ಕೋತೀನಿ. 3 ಲೋಟ ನೀರು ಹಾಕಿದ್ನಲ್ಲ, ಅದಕ್ಕೆ 3.5 ಸ್ಪೂನ್ ನಾನು ಹಿಟ್ಟು ಹಾಕ್ಕೋತೀನಿ. 3 ಮಂದಿಗೆ ಒಂದು ಮೀಡಿಯಮ್ ಗಾತ್ರದ ಬೌಲ್ ಮಾಡ್ತಾಯಿದ್ದೀನಿ ನಾನು, ರಾಗಿ ಬೌಲ್. ನಾನು ಅದಕ್ಕೆ ಅಷ್ಟು ಹಾಕ್ಕೋತೀನಿ. ಇವಾಗ ಗ್ಯಾಸದ ಫ್ಲೇಮ ಸಿಮ್ ಆಗಿ ಇಟ್ಕೊಂಡು ಚೆನ್ನಾಗಿ 10 ನಿಮಿಷ ಕುದೀತಾ ಇರಬೇಕಿದೆ. ಅಂದರೆ ನೀಟಾಗಿ ಒಳಗಡೆ ಹಿಟ್ಟೆಲ್ಲ ಬೆಂದು ಮತ್ತು ಗಂಟು ಆಗಲ್ಲ, ಚೆನ್ನಾಗಿ ಬರ್ತೈತಿ. ಕರೆಕ್ಟಾಗಿ ಒಂದು 10 ನಿಮಿಷ ಆದರೂ ಮಿನಿಮಮ್ಮು ಸಿಮ್ ಫ್ಲೇಮಲ್ಲೇ ಇದು ಬೇಯಬೇಕು, ಚೆನ್ನಾಗಿ ಕುದೀತಾ ಇರಬೇಕು. ಅದಾದಮೇಲೆ ನಾವು ಮುದ್ದೆ ತಿರ್ಕೋಬೋದು. ಫ್ರೆಂಡ್ಸ್, ಇವಾಗ 10 ನಿಮಿಷ ಆಗಿತ್ತು. ನಾನು ಈ ಥರ ಒಂದು ಕಟ್ಟಿಗೆದು ಮುದ್ದೆ ಕೋಲನ್ನು ಮಾಡಿಸಿಡ್ಕೊಂಡಿದ್ದೀನಿ ನೋಡಿ. ಇದನ್ನು ಈ ಥರ ಹಿಂಗೆ ಮೊದಲೇ ಮಾಡಿದ್ರು ಬರುತ್ತೆ, ಇದು ಇವಾಗ ಈ ಥರ ಮಾಡಿದ್ದೀನಿ. ಆಮೇಲೆ ಮತ್ತು ಇನ್ನೊಂದು ಟೆಕ್ನಿಕ್ ಏನಂತಂದರೆ, ನಾನು ನೀರು ಜಾಸ್ತಿನೇ ಇಟ್ಟಿರ್ತೀನಿ. ನಾನು ನೀರನ್ನು ತಕ್ಕೊಳ್ತೀನಿ. ಅಂದರೆ ಒಂದು ಪಾತ್ರೆಯಲ್ಲಿ ನೀರು ತಗೊಂಡ್ರೆ ನಮಗೆ ಅದು ಬೇಕು ಅಂದಾಗ ಹಾಕೋಬೋದು, ಬೇಡ ಅಂತಂದರೆ ಬೇಕಾದ್ರೆ ಅದನ್ನು ಗಂಜಿ ಅಂತ ಕುಡಿಬೋದು. ಇಲ್ಲ ನೀರಷ್ಟೇ ಇರುತ್ತಲ್ಲ ನಡಿತೈತಿ, ನೀವು ಆಮೇಲೆ ಬ್ಯಾಡ ಅಂದ್ರೆ ಚೆಲ್ಲಬೋದು. ನಾನು ಈ ಥರ ನಮ್ಮ ಅಕ್ಕನ ನೋಡಿ ಕಲ್ತಿದ್ದೆ ನಾನು ಮುದ್ದೆ ಮಾಡೋದು. ಆಲ್ಮೋಸ್ಟು ನಮ್ಮ ಅಕ್ಕರೆಲ್ಲ ಮನೇಲಿ ಅವ್ರದ್ದು ಡೈಲಿ ಡಿಶಸ್ ಆಲ್ಮೋಸ್ಟ್ ಮುದ್ದೆನೇ ಇರುತ್ತೆ. ಅವಳು ಹೇಳ್ಕೊಡೋದು ಟಿಪ್ಸ್ ಇದು. ನಮಗೆ ಚೆನ್ನಾಗಿ ಗಂಟಾಗಬಾರ್ದು, ಚೆನ್ನಾಗಿ ಮಾಡ್ಬೇಕಂತಂದರೆ ಈ ಥರದ್ದು ಒಂದು ಸ್ವಲ್ಪ ನೀರು ನಾವು ಜಾಸ್ತಿ ಇಟ್ಬಿಟ್ಟು ಅದನ್ನು ತಕ್ಕೊಂಡು ನಮಗಿನ್ನೂ ಡ್ರೈ ಆಗುತ್ತೆ ಬೇಕು ಅಂತಂದರೆ ನಾವು ಮತ್ತೆ ಹಾಕೋಬೋದು ನೀರನ್ನು. ಮೊದಲೇ ನೀರು ಜಾಸ್ತಿ ಹಾಕೊಂಡ್ಬಿಟ್ರೆ ಇದ್ರದ್ದು ಪ್ರಾಬ್ಲಮ್ಮೇ ಇಲ್ಲ, ಈ ಥರ ಎತ್ತಿಡ್ಕೋಬೋದು. ನಮಗೆ ಆಮೇಲೆ ನಾವು ನೀರು ಜಾಸ್ತಿ ಇಟ್ಕೊಂಬಿಟ್ಟು ಆಮೇಲೆ ಹಿಟ್ಟು ಹಾಕೋತನ ತಡಿ ಅಂತಂದರೆ ಅದು ಹಿಟ್ಟು ಇದೆಲ್ಲ ಚೆನ್ನಾಗಿ ಕುದಿರುತ್ತೆ. ಹಿಟ್ಟು ಆಮೇಲೆ ಹಾಕಿದ್ರೆ ಅದು ಬೇಯೋಂಗಿಲ್ಲ. ಅದಕ್ಕೆ ಈ ಥರ ಹಾಕೊಂಡ್ಬಿಟ್ಟು ನಮಗೆ ಬೇಕು ಅಂದಷ್ಟನ್ನು ನಾವು ಮತ್ತೆ ನೀರು ಸೇರಿಸ್ಕೋಬೋದು. ನೋಡಿರಿ, ಈ ಥರ ಹಿಂಗೆ ಗರ 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 ಹಿಂಗೆ ಈ ಥರ ಹಿಂಗೆ ತಿರುಗಿಸ್ಕೋಬೇಕು. ತಿರುಗಿಸ್ಕೊಂಡ್ರೆ ಗಂಟಾಗಂಗಿಲ್ಲ ಮತ್ತು ನಮಗೆ ಅದು ಕರೆಕ್ಟಾಗಿ ಬರುತ್ತೆ. ಈ ಟೈಮಲ್ಲಿ ಮುದ್ದೆ ತುಂಬ ಗಟ್ಟಾಗಿದೆ ಅಂತ ಅನಿಸಿದ್ರೆ ಈ ಟೈಮಲ್ಲಿ ನಾವು ಎತ್ತಿಡ್ಕೊಳ್ಳೋದು ನೀರನ್ನು ಹಾಕೋಬೋದು. ಈಗ ನನಗೆ ಸುಮಾರಾಗಿ ಕರೆಕ್ಟಾಗೆ ಬಂತು, ನನಗೆ ನೀರು ಹಾಕೋಣ ಅಂತ ಅವಶ್ಯಕತೆ ಬರಲಿಲ್ಲ. ಮತ್ತು ಇದಕ್ಕೆ ನಮ್ಮಲ್ಲಿ ನಾವೆಲ್ಲ ಇದು ಗಂಟಾಗಿಬಿಡ್ತು ಅಂತಂದರೆ ಗೋಡಂಬಿ ದ್ರಾಕ್ಷಿ ಹಾಕಿ ಮಾಡಿದ್ದಾರೆ ಅಂತಂದು ಹೇಳಿ ಎಲ್ಲ ನಾವು ಬೇಕಂತ ಮಾತಾಡ್ತಿರ್ತೇವೆ. ಆ ಥರ ಈ ಮುದ್ದೆ ಮಾಡೋದಿದೆಯಲ್ಲ, ಚೆನ್ನಾಗಿ ಬೇಯಿಸ್ಬೇಕು ಮತ್ತು ಚೆನ್ನಾಗಿ ಹಿಂಗೆ ತಿರುಗಿಸ್ಬೇಕು. ಚೆನ್ನಾಗಿ ನಾವು ತಿರುಗಿಸ್ಕೊಂಡ್ರೆ ಗಂಟು ಒಂದು ಇರೋಂಗಿಲ್ಲ. ನೋಡಿ ಹಿಂಗೆ ನೋಡಿಕೊಂಡು ಒಂದೊಂದೇ ಗಂಟಿದ್ರೆ ಈ ಥರ ಹೊಡಿತಾ ಇರಬೇಕು. ಮತ್ತು ಇವಾಗ ಈ ಟೈಮಲ್ಲಿ ಸಿಮ್ ಆಗಿರಬೇಕು ಉರಿ. ನಾನು ಮೊದಲಿಗೂ ನನ್ನ ಚಾನಲಲ್ಲಿ ಮುದ್ದೆ ಮತ್ತು ಮಜ್ಜಿಗೆ ಸಾರನ್ನು ಹಾಕಿದ್ದೀನಿ. ಬೇಕಾದ್ರೆ ನೀವು ಹೋಗಿ ನನ್ನ ಚಾನಲ್ ಚೆಕ್ ಮಾಡಿ, ಸಿಗುತ್ತೆ ನಿಮಗೆ. ಇದನ್ನು ಈ ಥರ ಮಾಡಿ ಹಾಗೆ ಎಲ್ಲ ಗಂಟು ಹೊಡೆದ್ಮೇಲೆ ಒಂದು 2 ನಿಮಿಷ ಇದನ್ನು ಮುಚ್ಚಿಟ್ಬಿಟ್ಟು ಫ್ಲೇಮ್ ಚಿಕ್ಕದಾಗೆ ಇಡಬೇಕು. ಮುದ್ದೆ ಗಂಟು ಹೊಡಿಲಿಕ್ಕೆ ಮತ್ತು ತೆಗೆದುಬಿಟ್ಟು ನಾವು ಬಾಲ್ ಮಾಡಲಿಕ್ಕೆ, ಒಂದು ಮುದ್ದೆ ತಟ್ಟಲಿಕ್ಕೆ ಅದಕ್ಕೆ ಒಂದು ಕೆರೆಂಚು ಅಂತ ಇರ್ತೈತಿ. ಅದು ಮೋಸ್ಟ್ಲಿ ಮುದ್ದೆ ಮಾಡೋರಿಗೆಲ್ಲ ಗೊತ್ತಿರುತ್ತೆ. ಮತ್ತು ಮುದ್ದೆ ತಟ್ಟಲಿಕ್ಕೂ ಕೂಡ ಒಂದು ಈ ಥರ ಹಿಂಗೆ ಕೈ ಟೈಪ್ ಇರುತ್ತೆ. ಅದು ಜರ್ಮನ್ ಇದು ಮಟೀರಿಯಲ್ದಾದರೂ ಬರ್ತೈತಿ, ಇಲ್ಲಾಂದ್ರೆ ಕಟ್ಟಿಗೆ ಮಟೀರಿಯಲ್ದು ಬರ್ತೈತಿ. ಈ ಕಟ್ಟಿಗೆ ಮಟೀರಿಯಲ್ದು ನಮ್ಮ ಅಕ್ಕ ತಂದು ಕೊಟ್ಟದಳ, ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು. ಇದನ್ನು ತೊಗೊಂಬಂದಿಂದ ಮೋಸ್ಟ್ಲಿ ಇವತ್ತೇ ನಾನು ಇದರಲ್ಲಿ ಮೊದಲು ಮಾಡ್ತಾ ಇರೋದು. ಹಾಗೆ ಬೇಯಲಿಕ್ಕೆ ನಾನು 3 ನಿಮಿಷ ಬಿಟ್ಟಿದ್ದೆ. ಇವಾಗ ನೋಡಿ, ನಾವು ಹಿಂಗೆ ಒಂದು ಪಾತ್ರದಲ್ಲಿ ಎಣ್ಣೆ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಫಸ್ಟ್, ಇದು ಕಟ್ಟಿಗೆದು. ಈಗ ಇದಕ್ಕೆ ಸ್ಪೂನ್ ಸಹಾಯದಿಂದ, ಇಲ್ಲೊಂದು ಕೆರೆ ಹೆಂಚು ಅಂತ ಹೇಳಿದ್ನಲ್ಲ, ಆ ಕೆರೆ ಹೆಂಚಿಂದ ಈ ಥರ ಹಿಂಗೆ ಹಾಕೋರಿ. ಹಾಕ್ಕೊಂಡು ಇದನ್ನು ಮತ್ತೆ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಈ ಥರ ತಟ್ತಾ ಇರಬೇಕು. ಅಂದರೆ ನಮಗೆ ಚೆನ್ನಾಗಿ ಮುದ್ದೆ ಬರುತ್ತೆ. ಮತ್ತು ಫಸ್ಟ್ ಮಾಡೋರೆಲ್ಲ ಒಂದು ಸ್ವಲ್ಪ ಹುಷಾರು, ಸುಟ್ಟು ಬಿಡ್ತದೆ, ಕೈ ಸುಡುತ್ತೆ, ಇದೇನಪ್ಪ ಅಂತ ಅನ್ಕೋಬೇಡಿ. ಈಗ ನೋಡಿರಿ, ನಾನು ಮಾಡ್ತಿದ್ದೀನಿ ನೀರು ಹಾಕ್ಕೊಂಡ್ಬಿಟ್ಟು. ನೋಡಿರಿ, ಹಿಂಗೆ ಮೇಲೆ ಕೆಳಗೆ ಅದೇ ಬಾಲ್ ಆಗಿಬಿಡ್ತದೆ. ನಾವು ಇಷ್ಟು ಮಾಡ್ತಿದ್ರಂಗೆ ರೌಂಡಾಗಿ ಚೆನ್ನಾಗಿ ಬಾಲ್ ಆಗುತ್ತೆ. ನಿಮಗೆ ಕಾಣಿಸ್ತಿದೆಯಲ್ಲ.
ಈ ಥರದ್ದು ನಿಮ್ಮ ಕಡೆ ಇಲ್ಲ ಅಂತಂದರೆ ಬರೀ ತಟ್ಟೆಲಿನೂ ಕೂಡ ಮಾಡ್ಬೋದು. ಇದು ಸಮವಾಗಿರೋ ತಟ್ಟೆಯ ಮೇಲೇನೂ ಹಾಕೊಂಡು ಮಾಡ್ಬೋದು. ನಾನು ಇದೇ ಫಸ್ಟ್ ಟೈಮ್ ಇದರಲ್ಲಿ ಮಾಡ್ತಾ ಇರೋದು. ಮೊದಲು ನಾನು ಎಲ್ಲ ತಟ್ಟೆಲೇ ಮಾಡ್ತಾಯಿದ್ದೆ. ಅದು ತೋರಿಸ್ಬೇಕಿತ್ತು ನಿಮಗೆ, ಅಂದರೆ ಒಂದು ಐಡಿಯಾ ಬಂದಿರೋದೇನೋ. ಇದು ಇದೇ ಇಲ್ಲ ಅಂತಂದೇಳಿ ಇದು ಹೊಸದು ಅಂತಂದೇಳಿ ಇದರಲ್ಲಿ ಮಾಡೋಕ್ಕೆ ಖುಷಿಲೇ ಮಾಡ್ತಾ ಇದ್ದೆ. ಹಾಗಾಗಿ ನಿಮಗೆ ಅದರ ಮೇಲೆ ಅದನ್ನು ತೋರ್ಸೋಕ್ಕಾಗಲೇ ಇಲ್ಲ. ಫ್ರೆಂಡ್ಸ್, ಯಾರಿಗೆಲ್ಲ ಈ ಮುದ್ದೆ ಸಾರು, ಬಿಸಿ ಬಿಸಿ ಮುದ್ದೆ ಮತ್ತು ಈ ಬೆಂಡೆಕಾಯಿ ಹುಳಿ ಎಲ್ಲ ಇಷ್ಟ ಆಯಿತು ಅಂತಂದು ಹೇಳಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನೀವು ಹೇಳಿ. ಮತ್ತು ಬಿಸಿ ಮುದ್ದೆ ಮೇಲೆ ಒಂದು ಸ್ಪೂನ್ ತುಪ್ಪ, ಹೀಗೆ ಬೆಂಡೆಕಾಯಿ ಹುಳಿ ಹಾಕ್ಕೊಂಡು ತಿಂತಾ ಇದ್ದರೆ ನನ್ನ ಬಾಯಲ್ಲೆಲ್ಲ ನೀರು ಬರ್ತಾಯಿದೆ. ನಿಮ್ಮ ಬಾಯಲ್ಲೂ ನೀರು ಬಂತ ಕಮೆಂಟ್ ಮೂಲಕ ತಿಳಿಸಿ. ಈ ಬೆಂಡೆಕಾಯಿ ಹೋಳುಗಳನ್ನು ಸೈಡ್ ಎತ್ತಿಡ್ಕೊಂಡು ಅದರಲ್ಲಿ ರಸಮ್ ಇರುತ್ತಲ್ಲ, ಅದನ್ನು ಮುದ್ದೆ ಹೀಗೆ ಹೊಳ್ಳಾಡಿಸ್ಕೊಂಡು ನುಂಗೋದು, ಆಮೇಲೆ ಬೆಂಡೆಕಾಯಿ ತಿನ್ನೋದು. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ರೆಸಿಪಿಯಲ್ಲಿ ಸಿಗ್ತೀನಿ.